ಇಲ್ಲಿ ಕಾರ್ಯಕ್ರಮಗಳು ಮುಗಿಸ್ಬೇಕು ಅಂತಕ್ಕಂಥ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಆದ್ರೆ ಅವರು ನಿನ್ನೆ ಸಾಯಂಕಾಲ ತುಮಕೂರಿಗೆ ಹೋಗಬೇಕಾದ ಕಾರಣದಿಂದ ಹೋಗಿ ಬೆಂಗಳೂರಿಂದ ಬರ್ಬೇಕಾದ್ರೆ ಮದ್ದೂರಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ 4 ಗಂಟೆ ತಡವಾಗಿ ಬಂದು ಎಲ್ಲ ಕಾರ್ಯಕ್ರಮಗಳನ್ನ ಮುಗಿಸಿದ್ದಾರೆ. ಅವರು ಮಧ್ಯಾಹ್ನ 1:00ವರೆಗೆ ಪಾಂಡುಪುರದಲ್ಲಿ ಊಟ ಮಾಡಬೇಕಾಗಿತ್ತು. ಆದ್ರೆ ತಿಮ್ಮೇಗೌಡರು ಹೇಳಿದ ರೀತಿ ಅದು ತಾಯಿ ಕರ್ಲು ಗೊತ್ತಾಗಿಲ್ಲ ಬಿಡೋಣ, ಮೊದಲು ಮಕ್ಕಳನ್ನ ಕಾಯಿಸಕ್ ಬೇಡ, ಕಾರ್ಯಕ್ರಮ ಮುಗಿಸ ಮೇಲೆ ಊಟ ಮಾಡೋಣ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬಹುತೇಕ ಅವರ ಅಮೃತ ಹಸ್ತದಿಂದ ಅವತ್ತೇನು ನಾವು ಫೌಂಡೇಶನ್ ಸ್ಟೋರ್ನ ಅವರ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕರೆಸಿ ಹಿರಿಯರು ಕಟ್ಟಿಕೊಂಡು ನಡೆಸ್ತಂತ ಬಡವರ ಮಕ್ಕಳ ಅನುಕೂಲಕ್ಕೋಸ್ಕರ ಬರೀ ಹೆಣ್ಣು ಮಕ್ಕಳ ಪ್ರೌಢಶಾಲೆ PU ಕಾಲೇಜ್ ಏನಿತ್ತು, ಇವತ್ತು ಅದಕ್ಕೆ ಉತ್ತಮವಾದಂತ ರೀತಿಯಲ್ಲಿ ನಾವೆಲ್ಲರೂ ಸೇರಿ ಇರ್ತಕ್ಕಂಥ ಆಡಳಿತ ಮಂಡಳಿಯ ಉಪಾಧ್ಯಕ್ಷರು, ಗೌರವಾನ್ವಿತ ಎಲ್ಲ ನಿರ್ದೇಶಕರು ಸೇರಿ ಇದಕ್ಕೊಂದು ಹೊಸ ರೂಪ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡೋದು. ಆ ಕಾರಣದಿಂದ ಇವತ್ತು ಎಲ್ಲಿಂದ ತಂದಿದ್ದೀವಿ ಅಂತಕ್ಕಂಥದ್ದು ನಮ್ಮ ಆಡಳಿತ ಮಂಡಳಿಗೆ ಅಷ್ಟೇ ಗೊತ್ತಿರ್ತಕ್ಕಂಥ ಕಾರಣದಿಂದ ಇನ್ನು ಮುಂದಿನ ದಿನಗಳಲ್ಲಿ ಇವತ್ತೇನು ಕುಮಾರಣ್ಣವರ ಪಾದಸ್ಪರ್ಶ ಇಲ್ಲಾಗಿದೆ, ಇದು ಉತ್ತಮವಾದಂತ ಬಡ ಮಕ್ಕಳ ಶಾಲೆಯಾಗಿ ಕಾಲೇಜ್ ಆಗಿ ಮುಂದಿನ ದಿನಗಳಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸುತ್ತೆ. ಯಾವುದೇ ನನ್ನ ಬಡವರ ಮಕ್ಕಳಿಗೆ ಯಾವುದೇ ದುಬಾರಿ ಇಲ್ಲದ ರೀತಿಯಲ್ಲಿ ಒಂದು ಅತ್ಯುತ್ತಮವಾದಂತಹ ಶಿಕ್ಷಣವನ್ನು ಕೊಡುವಂತ ಸಂಸ್ಥೆಯಾಗಿ ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ನಾವು ಇದು ಮಾಡಿದ್ದೇವೆ. ಬಹುತೇಕ ಈಗಾಗಲೇ 1 to 7th ನಾವು PS ಸ್ಕೂಲನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಈಗಾಗಲೇ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ನಾವು ಪ್ರಾರಂಭ ಮಾಡಿದ್ದೀವಿ. ಇವತ್ತು ನಮ್ಮ ಮಕ್ಕಳ ಕಲಿಕೆಗೋಸ್ಕರ ಅತ್ಯುತ್ತಮವಾದಂತಹ ಹೆಣ್ಣು ಮಕ್ಕಳಿಗೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಒತ್ತು ಕೊಡಬೇಕು. ಆ ಹಿನ್ನೆಲೆಯಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವವಾಗಿದ್ದಂತಹ ಚೆನ್ನಮ್ಮಾಜಿಯವರು ಇವತ್ತು ದೇವೇಗೌಡರ ಮಡದಿಯಾಗಿ ಈ ನಾಡಿನ ಅನ್ನಪೂರ್ಣೇಶ್ವರಿಯಾಗಿ ನಮ್ಮೆಲ್ಲರನ್ನ ಸಂತೈಸಿದಂತ ಒಂದು ಕಾರಣದಿಂದ ಅವರ ಹೆಸರಿನಲ್ಲಿ ಇವತ್ತು 1.25 ಕೋಟಿ ಅನುದಾನದಲ್ಲಿ ಇವತ್ತು ಒಂದು ದೊಡ್ಡ ಆಡಿಟೋರಿಯಂನ ಈ ಆಡಿಟೋರಿಯಂ ಮೇಲ್ ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಮಾಡಿದ್ದಾರೆ. ಇವತ್ತು ಬಹಳ ವಿಶೇಷವಾಗಿ ನಮ್ಮ ಮಕ್ಕಳು ಇವತ್ತು 1000 ಮಕ್ಕಳನ್ನ ನಾವು ಕನ್ನಡ ರಾಜ್ಯೋತ್ಸವವನ್ನ ಸುವರ್ಣ ಕರ್ನಾಟಕ ಆಚರಣೆ ಮಾಡಿದಂತ ಸಂದರ್ಭದಲ್ಲಿ ಪಾಂಡವ ಕ್ರೀಡಾಂಗಣದಲ್ಲಿ ನಿಮ್ಮನ್ನ ಕಿಕ್ಕೇರಿ ಕೃಷ್ಣಮೂರ್ತಿ ಅವ್ರನ್ನ ಕರೆಸಿ ತಿಂಗಳಗಟ್ಟಲೆ ಟ್ರೈನಿಂಗ್ ಕೊಟ್ಟು ಗಂಟೆಗಟ್ಟಲೆ ಕಾರ್ಯಕ್ರಮ ಕೊಡಿಸಿದ್ದು. ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಹಾಕೊಂಡು ಅರಿತೀವಿ, ಅಷ್ಟು ಸುಲಭವಾಗಿ ಕೊಡಲ್ಲ ನಮ್ಮ ಹೆಣ್ಮಕ್ಳು.